ಸ್ಟ್ರೆಸ್ ಬಸ್ಟರ್ ಏನೂ ಇಲ್ಲ ಅಲ್ಲಿ. ವುಡ್ ಬಿ ಎ ವೆರಿ ಗುಡ್ ಫ್ರೆಂಡ್. ಧನುಷ್ ನನ್ನ ಬಲಕಣ್ಣು. ತುಂಬ ಚೆನ್ನಾಗಿ ಮಾತಾಡ್ತಾರೆ. ಬಾ ಚಿನ್ನ, ಕೂತ್ಕೋ ಚಿನ್ನ. ರಕ್ಷಿತಾ, ಶಿ ಈಸ್ ಇನ್ನೋಸೆಂಟ್ ಅಟ್ ದ ಸೇಮ್ ಟೈಮ್ ವೆರಿ ಮೆಚೂರ್. ಅಶ್ವಿನಿ ಗೌಡ, ನಿಮ್ಗೆ ಓವರ್ ಆಲ್ ಜರ್ನಿ ಏನ್ ಅನ್ಸುತ್ತೆ ಸರ್? ಇವಾಗ ಕುತ್ಕೊಂಡು ಆಚೆ ಬಂದು ಯೋಚನೆ ಮಾಡಿದಾಗ ನಿಮ್ಗೆ ಹೌ ಡು ಯು ಫೀಲ್ ಅಬೌಟ್ ಯೋರ್ ಬಿಗ್ ಬಾಸ್ ಜರ್ನಿ? ಐ ಫೀಲ್ ಇಟ್ ವಾಸ್ ಒನ್ಸ್ ಇನ್ ಅ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಫಸ್ಟ್ ಆಫ್ ಆಲ್. ಯಾಕೆಂದರೆ ಈ ಥರ ನಾವು 70 ಡೇಸ್, ನಾನು ಎಷ್ಟು ದಿನ ಇದೆ 70 ಡೇಸು ಒಂದು ಫೋನ್ ಇಲ್ದಲೆ, ವಿತೌಟ್ ಎನಿ ಟಚ್ ವಿತ್ ಎನಿಬಡಿ. ಆಮೇಲೆ ನಿಮಗೆ ಸ್ಟ್ರೆಸ್ ಆದಾಗ ಇಲ್ಲಿ ಯು ಕ್ಯಾನ್ ಸ್ಲೀಪ್ ಫಾರ್ ಸಮ್ ಟೈಮ್, ಅಲ್ಲಿ ಯು ಕಾಂಟ್ ಇವನ್ ಸ್ಲೀಪ್. ಅವ್ರು ಲೈಟ್ ಆಫ್ ಮಾಡಿದ ತಕ್ಷಣ ನಿಮ್ಗೆ ನಿದ್ದೆನೂ ಬರಲ್ಲ. ಇವಾಗ ನೀವು ಸ್ವಿಚ್ ಆಫ್ ಆದ ತಕ್ಷಣ ಇವನ್ ಮೊಬೈಲ್ ಸ್ವಿಚ್ ಆಫ್ ಆಗಿ ಮಲ್ಕೊಬಿಡೋಕ್ಕೆ ನೋ, ಯು ಸಿಟ್ ಆ್ಯಂಡ್ ವೇಟ್ ಫಾರ್ ಸ್ಲೀಪ್ ಟು ಕಮ್. ಆಮೇಲೆ ಅಲ್ಲಿ ಲೈಟ್ ಕಂಪ್ಲೀಟಾಗಿ ಪಿಚ್ ಡಾರ್ಕ್ನೆಸ್ಸು ಇರಲ್ಲ, ಯಾವಾಗಲೂ ಲೈಟ್ ಆನೇ ಇರುತ್ತೆ, ನಿದ್ದೆ ಬರಲ್ಲ ಒಂದೊಂದ್ಸಲ. ಆಮೇಲೆ ಯು ಡೋಂಟ್ ಗೆಟ್ ಗುಡ್ ಹೆಂಗಪ್ಪ ಸ್ಟ್ರೆಸ್ ಬಸ್ಟರ್ ಏನೂ ಇಲ್ಲ ಅಲ್ಲಿ. ಲೈಕ್ ಯು ಡೋಂಟ್ ಇವನ್ ನೋ ಹೂಸ್ ಯುವರ್ ಫ್ರೆಂಡ್, ಹೂಸ್ ನಾಟ್ ಯುವರ್ ಫ್ರೆಂಡ್. ನೀವು ಯಾರೋ ಒಬ್ಬರ ಜೊತೆ, ಆಮೇಲೆ ಅಲ್ಲಿ ಫ್ರೆಂಡ್ಸ್ ತುಂಬ ಇಂಪಾರ್ಟೆಂಟ್ ಆಗ್ತಾರೆ. ಜಸ್ಟ್ ದಟ್ 10 minutes ಆಫ್ ಅಪ್ಪ ಐ ಕ್ಯಾನ್ ರಿಲ್ಯಾಕ್ಸ್ ಆ್ಯಂಡ್ ಟಾಕ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದಕ್ಕೆ ಅವರೆಲ್ಲ ಕಂಫರ್ಟ್ ಝೋನ್ ಅಷ್ಟು ಇಂಪಾರ್ಟೆನ್ಸ್ ಮಾಡೋದಲ್ಲಿ. ಯಾಕಂದರೆ ಎಲ್ಲರ ಜೊತೆ ಹಂಗೆ ಮಾತಾಡೋಕ್ಕಾಗಲ್ಲ. ಒಬ್ಬರ ಜೊತೆ ಮಾತಾಡಿದಾಗ ಒಂದು ನಂಬಿಕೆ ಇರುತ್ತೆ, ಇವ್ನು ನಾನೆಲ್ಲೂ ಬಿಟ್ಕೊಡಲ್ಲ ಗುರು, ಇವನ ಹತ್ರ ಮಾತಾಡ್ಬೋದು ಅಂತ ಓಪನ್ ಆಗಿ ಮಾತಾಡ್ಬೋದು. ಆ ಸ್ಟ್ರೆಸ್ ಬಸ್ಟರ್ ತುಂಬ ಇಂಪಾರ್ಟೆಂಟ್. ಹೊರಗಡೆ ಇದ್ದಾಗ ಯು ಕ್ಯಾನ್ ಟಾಕ್ ಟು ಎನಿಬಡಿ, ಯು ಕ್ಯಾನ್ ಯೂಸ್ ಯುವರ್ ಫೋನ್, ಯು ಕ್ಯಾನ್ ಲಿಸನ್ ಟು ಮ್ಯೂಸಿಕ್ ಬೇಕಾದಾಗ, ಯು ಕ್ಯಾನ್ ಸ್ಲೀಪ್. ನಿಮ್ಗೇನೋ ಕಾಫಿ ಬೇಕಾ ಕಾಫಿ ಮಾಡ್ಕೊಂಡು ಕುಡಿಬೋದು. ಯು ಕ್ಯಾನ್ ಆರ್ಡರ್ ಸಮಥಿಂಗ್, ಈಟ್ ಐಸ್ ಕ್ರೀಮ್, ಈಟ್ ಕೇಕ್ ಟು ಫೀಲ್ ಬೆಟರ್, ವಾಚ್ ಅ ಮೂವಿ. ನಿಮ್ಗೇನೋ ಕೆಲಸದಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ಕೆಲಸ ಮಾಡಿರ್ತೀರಾ, ಸ್ಟ್ರೆಸ್ ಆಗಿರುತ್ತೆ, ಯು ಕ್ಯಾನ್ ಡೂ ಆಲ್ ದೀಸ್ ಥಿಂಗ್ಸ್. ಅಲ್ಲಿ ಏನೂ ಮಾಡೋಕ್ಕಾಗಲ್ಲ. ಆಮೇಲೆ ಅಲ್ಲಿ 9 to 5 ಜಾಬ್ ಅಲ್ಲ, 24 hours ಜಾಬ್ ದಟ್ ಈಸ್. ಹೌದು, 24/7 ಲೈಫ್ ಬೇರೆ. ರೈಟ್. ಆಮೇಲೆ ಯು ಆರ್ ಆಲ್, ಬೇರೆಯವ್ರ ಬಗ್ಗೆ ಗೊತ್ತಿಲ್ಲ, ನನಗೆ ಹೆಂಗಿತ್ತು ಅಂದರೆ, ಓ ಮೈ ಗಾಡ್, ದಿಸ್ ಇಸ್ ಅಲ್ಟಿಮೇಟ್ ಸ್ಟ್ರೆಸ್ ಗುರು. ಯಾಕಂದ್ರೆ ಯು ಹ್ಯಾವ್ ಟು ಪೋರ್ಟ್ರೇ ಯುವರ್ ಪರ್ಸ್ನಾಲಿಟಿ, ಯು ಕ್ಯಾಂಟ್ ಲೂಸ್ ಇಟ್. ಆಮೇಲೆ ನಾವು ಮಾತಾಡೋದೆಲ್ಲ ಹೆಂಗಿರುತ್ತೆ ಅಂದರೆ, ನಾವು ಜನರಲ್ ಆಗಿ ಮಾತಾಡಿದಾಗ ಬ್ಯಾಡ್ ವರ್ಡ್ಸ್ ವಿಲ್ ಕಮ್ ಲೈಕ್ ದ್ಯಾಟ್. ಆಯ್ತಾ? ಜಸ್ಟ್ ನಮ್ಮ ಫ್ರೆಂಡ್ಸ್ ಜೊತೆ ಕಾನ್ವರ್ಸೇಷನ್ ಮಾಡಿದಾಗ ಸುಮ್ಮನೆ ಹಂಗೆ ಆ ಥರ ಬಂದ್ಬಿಡುತ್ತೆ ಬ್ಯಾಡ್ ವರ್ಡ್ಸು. ಅಲ್ಲಿ 24 ಗಂಟೆ ಒಟ್ಟು ಕಾನ್ಷಿಯಸ್ಲಿ ಟಾಕ್. ಇವಾಗ ನಮಗೆ ಟೀ ಮುಚ್ಕೊಂಡು ಹೋಗಲ್ಲ ಅವೆಲ್ಲ, ಇಟ್ಸ್ ಆಲ್ ವೆರಿ ಕಾಮನ್ ನಮಗೆ. ಅಲ್ಲಿ ಮಾತಾಡೋಕ್ಕೂ ಆಗಲ್ಲ, ಅದು ಬಂದ್ಬಿಡುತ್ತೆ. ನನಗೊಬ್ಬನಿಗೆ ಅಲ್ಲ, ಇವಾಗ ಮಾಳುಗೂ ಅಷ್ಟೇ, ಅವ್ರು ಮಾತಾಡೋ ಲ್ಯಾಂಗ್ವೇಜ್ ಅವ್ನಲ್ಲಿ ಮಾತಾಡ್ಬಿಟ್ರೆ. ಹೌದು, ಉತ್ತರ ಕನ್ನಡ. ಕರೆಕ್ಟ್. So 24 hours you have to be vigilant about what you're talking. So it's very stressful at the same time. Once in a lifetime experience. Tumba janaki of course I enjoyed. It was very nice. I learnt a lot of things. Nange adrinda ಒಂದು big positive ಆಗಿದ್ದು ಅಂದ್ರೆ, now I feel I have become mentally very strong. ಅಕ್ಕಪಕ್ಕ ಇರೋರೇ ನಮ್ಮ ಬಗ್ಗೆ ಕಾನ್ಸ್ಪಿರಸಿ ಮಾಡ್ಬೇಕಾದ್ರೆ ವಿಲ್ ಬಿ ಲೈಕ್, ಇಷ್ಟೇನಾ ಗುರು ಲೈಫ್, ಇದಕ್ಕಿಂತ ಇನ್ನೇನಾಗ ಸಾಧ್ಯ. ಬಿಗ್ ಬಾಸ್ ಮನೇಲಿ ಅದೊಂದು ಕಲ್ತ್ಕೊಂಡ್ ಬರ್ತೀವಿ ಅನ್ಸುತ್ತೆ. ಯು ಕಾಂಟ್ ಬ್ರೇಕ್ ಮೀ ನೋ, ಅಷ್ಟೇ. ಅದೇ ಕಲ್ಸ್ಬೋದು ಮೆಂಟಲಿ ವೆರಿ ಸ್ಟ್ರಾಂಗ್. ಆ್ಯಂಡ್ ನಿಮ್ಮ ಬಗ್ಗೆ ನಿಮಗೆ ಒಂದು ಕಾನ್ಫಿಡೆನ್ಸ್ ಬಂದ್ಬಿಡುತ್ತೆ. ಇವಾಗ ನನಗೆ ಎಸ್ಪೆಷಲಿ ಒಂದು ಅದೇನೇನು ನನ್ನ ಬಾಡಿ ಸಣ್ಣ ಆಗೋದು, ಆಮೇಲೆ ಅದೇನೇನು ಹೆಲ್ತ್ ಇಶ್ಯೂಸ್ ಆಗೋದು, ಆ ಫೀಲಿಂಗ್ ಲೋ ಇನ್ ಎನರ್ಜಿ ಅಂತೆಲ್ಲ ಅಂದಾಗ ಐ ಫೆಲ್ಟ್ ಲೈಕ್, ಓ ಮೈ ಗಾಡ್, ಇಷ್ಟೆಲ್ಲ ಆದರೂ ಐ ಆಮ್ ಪುಟ್ಟಿಂಗ್ ಅಪ್ ವಿತ್ ದಿಸ್, ಐ ಆಮ್ ಪುಟ್ಟಿಂಗ್ ಎಫರ್ಟ್ಸ್ ಅಂದಾಗ ಒನ್ ಕಾನ್ಫಿಡೆನ್ಸ್ ದಟ್ ಐ ಕ್ಯಾನ್ ಡೂ ಎನಿಥಿಂಗ್. ಇಫ್ ಐ ಕ್ಯಾನ್ ಸರ್ವೈವ್ ದಟ್ ಹೌಸ್, ಐ ಕ್ಯಾನ್ ಸರ್ವೈವ್ ಎನಿವೇರ್ ಅಂತ ಅನ್ಸುತ್ತೆ. ಸೊ ನಿಮ್ಗೆ ಬಿಗ್ ಬಾಸ್ ಅಲ್ಲಿ ಬೆಸ್ಟ್ ಮೂಮೆಂಟ್ ಅಂತ ಅನ್ಸಿದ್ ಯಾವ್ದು ಸರ್? ಈ ಮೂಮೆಂಟ್ ಅಲ್ಲಿ ನೆನಪಿಸ್ಕೊಳ್ತೀವಿ ಅಂತ ಅಂದ್ರೆ ಬೆಸ್ಟ್ ವೀಕ್ ಅನ್ಸಿದ್ ನನಗೆ, ಮೂಮೆಂಟ್ಗಿನ್ನ ಒಂದು ವೀಕ್ ಅಂದ್ರೆ ಪ್ರಿನ್ಸಿಪಲ್ ಆದ್ರೆ ಗೊತ್ತಾ, ದ್ಯಾಟ್ ವಾಸ್ ಮೈ ಫೇವ್ರೆಟ್ ವೀಕ್. ಎಷ್ಟು ಮಜಾ ಮಾಡಿದೀವಿ ನಾನು ಅಂದರೆ, ಸ್ಪಂದನನ್ನ ಚುಡಾಯಿಸೋದಾಗ್ಲಿ, ಅವ್ರನ್ನ ಧನುಷ್ ಬೇರೆ ಆಪೋಸಿಟ್ ಟೀಮಲ್ಲಿದ್ದ, ಅವ್ರಿಗೆ ಜಗಳ ಆಡೋದಾಗ್ಲಿ, ಆಮೇಲೆ ಫಿಸಿಕಲ್ ಟಾಸ್ಕ್ಗಳು ಹೆಂಗಿತ್ತು ಗೊತ್ತಾ, ಅವಾಗ ಎಲ್ಲ ಹೊಡೆದಾಡ್ಕೊಂಡು ಬೋರ್ಡೆಲ್ಲ ಎಗ್ರಿಸಿ ಅದೆಲ್ಲ ಅವರ ತುಂಬ ಚೆನ್ನಾಗಿತ್ತು. ಒನ್ ಆಫ್ ದ ಬೆಸ್ಟ್, ಐ ಕ್ಯಾನ್ ನೆವರ್ ಫರ್ಗೆಟ್ ದಟ್. ಆಮೇಲೆ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿದ್ದು ಒನ್ ಆಫ್ ದ ಹೋಲ್ ಹಾರ್ಟೆಡ್ಲಿ ಒನ್ ಬ್ಯೂಟಿಫುಲ್ ವೀಕ್ ಅಂದ್ರೆ ಇಟ್ ವಾಸ್ ಪ್ರಿನ್ಸಿಪಲ್. ಸೊ ಈ ಮೂಮೆಂಟ್ ನ ಸ್ವಲ್ಪ ನಾನು ರಿಮೂವ್ ಮಾಡ್ತೀನಿ ಅಂದ್ರೆ ಅದು ಯಾವ ಮೂಮೆಂಟ್ ಸರ್? ಲೈಕ್ ಈ ಮೂಮೆಂಟ್ ನನ್ನ ಜರ್ನಿಯಲ್ಲಿ ಬೇಡ ಅಂತ ಅನ್ಸೋದು. ಜರ್ನಿಯಲ್ಲಿ ಬೇಡ ಅಂತಲ್ಲ, ಆ ಮೂಮೆಂಟ್ನ ನಾನು ಇನ್ನು ಸ್ವಲ್ಪ ಬೆಟರ್ ಆಗಿ ಮಾಡ್ಬೋದಾಗಿತ್ತು ಅಂದರೆ ಮ್ಯಾನೇಜರ್ ಟಾಸ್ಕಲ್ಲಿ. ಯಾಕೆಂದರೆ ನಾನು ಅರ್ಥ ಮಾಡ್ಕೊಂಡಿದ್ದೇನೆಂದರೆ, ಐ ಥಾಟ್ ಎವ್ರಿಥಿಂಗ್ ವಿಲ್ ಬಿ ಟೆಲಿಕಾಸ್ಟಿಂಗ್, ರೈಟ್? ನಾನು ಏನು ಯೋಚನೆ ಮಾಡಿದ್ದೆ, ನಾನು ಧನುಷ್ ಹತ್ರನೂ ಅದೇ ಮಾತಾಡಿದ್ದೆ. ನಾನು ಅದನ್ನು ಕರೆಕ್ಟಾಗಿ ರೀಸನ್ ಕೊಡಬೇಕಾಗಿತ್ತು. ನಾನು ಎಲ್ರಿಗೂ ಪಾಪ ಬೇಜಾರಾಗುತ್ತೆ ಅಂತ ಯಾರಿಗೂ ಅವ್ರು ಮಾಡಿದ ತಪ್ಪುಗಳು ಹೇಳಿಲ್ಲ ಇದು ಕೊಡ್ಬೇಕಾರೆ. ಆವಾಗ ಹೇಳಿದ್ರೆ ಎಲ್ರಿಗೂ ಕನ್ವೆ ಆಗಿರೋದು ಬೆಟರ್ ಆಗಿ. ಇಫ್ ಐ ಕುಡ್ ಡೂ ಸಮಥಿಂಗ್ ಬೆಟರ್, ಐ ಥಿಂಕ್ ಐ ವುಡ್ ಗೋ ಬ್ಯಾಕ್ ಟು ದ ಮ್ಯಾನೇಜರ್ ಟಾಸ್ಕ್ ಆ್ಯಂಡ್ ಟಿಪ್ಸ್ ಕೊಡ್ಬೇಕಾರೆ ಅವ್ರು ಏನೇನು ತಪ್ಪು ಮಾಡಿದ್ರು ಅಂತ ಹೇಳ್ಬಿಟ್ಟು ಕೊಡಬೇಕಾಗಿತ್ತು. ಅದಕ್ಕೆ ನಿಂಗೆ ಕಮ್ಮಿ ಕೊಡ್ತೀನಿ ಅಂತ ಹೇಳಬೇಕಾಗಿತ್ತು. ಐ ಥಿಂಕ್ ಐ ರಿಗ್ರೆಟ್ ದಟ್. ಐ ಕುಡ್ ಹ್ಯಾವ್ ಗಿವನ್ ಬೆಟರ್ ರೀಸನ್ಸ್.
ಸರ್ ಓಕೆ ಲಾಸ್ಟ್ ಸರ್ ಒಂದು ಯಾರ್ಯಾರು ಹೇಗೆ ಅನ್ನೋದೊಂದು ಹೆಸರು ಹೇಳ್ತಾ ಹೋಗ್ತೀನಿ ಫಟಾಫಟ್ ಅಂತ ಅವ್ರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ ಒನ್ ವರ್ಡ್ ಅಲ್ಲಿ ಹೇಳ್ತಾ ಹೋಗ್ಬೇಕು ಓಕೆನಾ ಮುಗೀತು ಸರ್. ಕಾವ್ಯ. ಕಾವ್ಯ ಕಂಟೆಸ್ಟೆಂಟ್. ಓಕೆ. ಗಿಲ್ಲಿ. ಕಾಮಿಡಿ ಕಿಂಗ್, ರಿಯಾಲಿಟಿ ಕಿಂಗ್. ಓಕೆ. ಚಂದ್ರಪ್ರಭಾ ಅವರು ಸ್ವೀಟ್ ಹಾರ್ಟ್. ಸ್ವೀಟ್ ಹಾರ್ಟ್. ಓಕೆ. ಸೂರಜ್ ಅವರು ಕಾಂಪಿಟಿಷನ್, ಹೆಲ್ತಿ ಕಾಂಪಿಟಿಷನ್. ಹೆಲ್ದಿ ಕಾಂಪಿಟೇಷನ್. ಓಕೆ. ರಿಷಾ ಗೌಡ. Isha, I don't know about the house, but ಹೊರಗಡೆ I think she would be a very good friend. ರಾಶಿಕಾ. Beauty who's very strong. ರಘು. Superhuman. ಅಶ್ವಿನಿ. Ashwini who? Ashwini SN. Mentally very strong. ಓಕೆ. ಇವರು ಗೌಡ. Ashwini Gowda, motherly vibe. ಅಬ್ಬಾ ಇದು ವೈರಲ್ ಆಗುತ್ತೆ. ಮತ್ತೆ ಹೇಳ್ತೀನಿ, ಮದರ್ಲಿ ವೈಬ್. ಅವ್ರು ಎಲ್ರಿಗೂ ಎಷ್ಟು ಯೋಚನೆ ಮಾಡ್ಬಿಟ್ಟು ಇವಾಗ ನಮ್ಗೆ ಬಡ್ಸೋದ್ರಿಂದ ಹಿಡಿದು ಇವಾಗ ಯಾರು ತೊಂದರೆಲಿದ್ದಾರೆ ಅಂತ ಯಾರೊಬ್ರು ಎಲ್ಲೋ ಬಿದ್ದರು ಟಾಸ್ಕಲ್ಲಿ ಅವ್ರು ಹೋಗಿ ಅವ್ರ ಟೀಮಲ್ದೇವ್ರು ಹೋಗಿ ನೋಡ್ತಾರೆ. ಅದೆಲ್ಲ ನಾನು ನೋಡಿದ್ದೀನಿ. ಜನ ನೋಡಿಲ್ದಿರೋದು ನಾನು ನೋಡಿದ್ದೀನಿ. ಸೊ ದಟ್ಸ್ ವೈ ಐ ಆಮ್ ಟೆಲ್ಲಿಂಗ್ ಯು ಅಗೇನ್, ಮದರ್. ಸೂಪರ್. ಸ್ಪಂದನ. ಬೆಸ್ಟ್ ಫ್ರೆಂಡ್. ಸೂಪರ್. ಧನುಷ್. ನನ್ನ ಬಲ ಕಣ್ಣು. ನಿಮ್ಮ ಎಡಗಣ್ಣು. ಮಾಳು. ಮಾಡೋರು ತುಂಬಾ ಬೇಜಾರು ಮಾಡ್ಕೊಂತಾರೆ ಆಕ್ಚುಲಿ ಅಲ್ವಾ ಆಚೆ ಬಂದಾಗ. ಅಂತ ವ್ಯಕ್ತಿಗಳೇ ಆಕ್ಚುಲಿ ಲೈಫ್ ಪೂರ್ತಿ ಆಗದ್ ನಮಗೆ ಬೇಕು. ಆಕ್ಚುಲಿ ಹೇಳ್ಬೇಕಂದ್ರೆ ಮಾಳು ತರ ಫ್ರೆಂಡ್ ಪ್ರತಿಯೊಬ್ಬರಿಗೂ ಇರಬೇಕು. ಧನುಷ್ ತರ ಫ್ರೆಂಡ್ ಪ್ರತಿಯೊಬ್ಬರಿಗೂ ಇರ್ಬೇಕು. ಮನೆ ಬಿಟ್ಟಾಕ್ರು ಸ್ವಲ್ಪ ಹೊತ್ತು ಮನೇನ ಸೈಡ್ಗೆ ಇಟ್ರೆ ಐ ರಿಯಲಿ ವಿಶ್ ಆಲ್ ಆಫ್ ಯು ಗೆಟ್ ಫ್ರೆಂಡ್ಸ್ ಲೈಕ್ ಮಾಳು, ಫ್ರೆಂಡ್ಸ್ ಲೈಕ್ ಧನುಷ್. ಬಿಕಾಸ್ ಅವ್ರು ಇನ್ನೊಬ್ರು ನಿಮ್ಮನ್ನ ಬಿಟ್ಕೊಡಲ್ಲ. ಅಂತ ಫ್ರೆಂಡ್ಸ್ ಎಷ್ಟು ಕಮ್ಮಿ ಸಿಗೋದು. ಐ ಥಿಂಕ್ ಐ ಆಮ್ ವೆರಿ ಲಕ್ಕಿ ಆತ ಫ್ರೆಂಡ್ಸ್ ಸಿಕ್ಕಿದ್ದಕ್ಕೆ. ನೈಸ್. ತುಂಬಾ ಬೇಜಾರ್ ಮಾಡ್ಕೊಂತಾರೆ. ಇವನ್ ರಕ್ಷಿತಾ ಹೋದಾಗ್ಲೂ ಜಸ್ಟ್ ಸೀಕ್ರೆಟ್ ಆದ್ರೂ 10 minutes ಲಾಸ್ಟ್ 10 minutes ಎಪಿಸೋಡ್ ಅಷ್ಟು ಇನ್ನೋಸೆನ್ಸ್ ಅಲ್ಲಿ, ಟ್ರಸ್ಟ್ ಮೀ, ಇನ್ನೋಸೆನ್ಸ್. ಆಮೇಲೆ ಏನ್ ಗೊತ್ತಾ, ಮಾಡು ಬಗ್ಗೆ ಹೇಳ್ಬೇಕಂತಂದ್ರೆ ನೀವು ಕೇಳೋದೆಲ್ಲ ಮಾಡು ಬಗ್ಗೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಅವನಷ್ಟು ನೀಟ ಮನೇಲಿ ಯಾರು ಇಲ್ಲ. ಅವ್ನು ನೋಡಿದ್ರೆ ನಾನು ಎಕ್ಸ್ಪೆಕ್ಟ್ ಮಾಡಿಲ್ಲ. ಮಾಡು ಆಕ್ಚುಲಿ ನಾನು ಊರಿಂದ ಬಂದಿದ್ದಾನೆ ಅದು ಇದು ಅಂತ ಅನ್ಕೊಂಡಿದ್ದೆ. ಬಟ್ ಎಷ್ಟು ನೀಟ್ ಗೊತ್ತಾ ಅವನು. ಅವ್ನು ಡ್ರಾ ತೆಗೆದ್ರೆ ಬಟ್ಟೆ ಎಲ್ಲ ಎಷ್ಟು ಕ್ಲೀನ್, ಒಳ್ಳೆ ಐರನ್ ಆಗಿ ಫೋಲ್ಡ್ ಆಗಿರ್ತಾರೆ ಇರುತ್ತೆ. ಆಮೇಲೆ ಅವ್ನು ವಾಶ್ರೂಮ್ ಯೂಸ್ ಮಾಡಲ್ಲ, ಬಂದ್ರೆ ಎಷ್ಟು ನೀಟಾಗಿ ಎಲ್ಲ ಕ್ಲೀನ್ ಮಾಡಿ ಬರ್ತಾನೆ ಅವನು. ನಾವೇ ಮಾಡಲ್ಲ. ವಿ ನೆವರ್ ಅಪ್ರಿಷಿಯೇಟ್ ಗುಡ್ ಥಿಂಗ್ಸ್. ಐ ಆಮ್ ಟೆಲ್ಲಿಂಗ್ ಯು, ಪೀಪಲ್ ಶುಡ್ ನೋ. ಅವನಷ್ಟು ಕ್ಲೀನ್ ವ್ಯಕ್ತಿ ಮನೇಲಿ ನಾನು ಯಾರನ್ನೂ ನೋಡಿಲ್ಲ, ಯಾರು ಇಲ್ಲ, ಇನ್ಕ್ಲೂಡಿಂಗ್ ಮೀ, ಇನ್ಕ್ಲೂಡಿಂಗ್ ಧನುಷ್. ಹೀ ಈಸ್ ಎಕ್ಸ್ಟ್ರೀಮ್ಲಿ ಕ್ಲೀನ್. ಅವನು ಯಾವುದೇ ಕೆಲಸ ಮಾಡಲಿ, ಮನೆ ಕೆಲಸ ಮಾಡಲಿ, ಮನಸ್ಸಿಂದ ಮಾಡ್ತಾನೆ. ಅದು ಬಿಟ್ರೆ ಧ್ರುವಂತ್ ಮನೆ ಕೆಲಸದಲ್ಲಿ ಅದು ಪರ್ಸನಲ್ ಐಟಮ್ಸ್ನ ಹಿಡ್ಕೊಳೋದು ಎಷ್ಟು ಚೆನ್ನಾಗಿ ಹಿಡ್ಕೋತಾನೆ ಗೊತ್ತಾ. ಹ್ಯಾಟ್ಸ್ ಆಫ್ ಟು ಯು ಮಾಡು, ಎಷ್ಟು ಚೆನ್ನಾಗಿ ನೋಡ್ಕೋತೀನಿ. ಸೂಪರ್. ಧ್ರುವಂತ್ ಅವ್ರ ಬಗ್ಗೆ. ಧ್ರುವಂತ್ an amazing guy in the beginning but now unpredictable. ಓಕೆ. ಜಾನ್ವಿ ಅವರು. ಜಾನ್ವಿ ವೆರಿ ಫ್ಯಾಷನಬಲ್ ಅಂಡ್ ಅಮೇಸಿಂಗ್ ಕುಕ್. ಸಕ್ಕದಾಗಿ ಅಡುಗೆ ಮಾಡ್ತೀರಿ. ನೀವು ಅಕಸ್ಮಾತ್ ಅವ್ರ ಹತ್ರ ಯಾವ ಥರ ಇಂಟರ್ವ್ಯೂ ಅವ್ರ ಮನೆಗೆ ಹೋದ್ರೆ ದಯವಿಟ್ಟು ಒಂದನ್ನು ಮಾಡಿಸ್ಕೊಂತೀನಿ ಪ್ಲೀಸ್. ಏನಾದರೂ ಮಾಡಿಸ್ಕೊಳ್ಳಿ, ಏನೇ ಮಾಡಿದ್ರು. ಆಮೇಲೆ ಆ ಮನೇಲಿ ನಮ್ಗೆ ಫಸ್ಟ್ ಆಫ್ ಆಲ್ ಎಷ್ಟೊಂದು ಗ್ರಾಸರಿನೇ ಇರ್ತಾ ಇರಲಿಲ್ಲ. ಒಂದೊಂದ್ಸಲ ಟೊಮೆಟೊ ಇಲ್ದಿರೋದು, ಈರುಳ್ಳಿ ಇಲ್ದಿರೋದು, ಅದೆಲ್ಲ ಇಲ್ದೇನೆ ಚೆನ್ನಾಗಿ ಅಡುಗೆ ಮಾಡೋರು. ನೀವು ಯಾರೇ ಇಂಟರ್ವ್ಯೂ ಮಾಡಕ್ ಹೋಗ್ತೀರಾ ಜಾನ್ವಿ ಅವ್ರ ಹತ್ರ, ಏನಾದ್ರು ಪ್ಲೀಸ್ ಮಾಡಿಸ್ಕೊಂತೀನಿ. ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತಾರೆ ಅವರು. ಐ ಪ್ರಾಮಿಸ್ ಯು. ಬೇಕಾದ್ರೆ ನೀವು ಬಂದು ಹೇಳಿ ಆಮೇಲೆ. ತುಂಬಾ ಚೆನ್ನಾಗಿ ಅಡುಗೆ ಮಾಡ್ತಾರೆ. ಸುಧೀರ್ ಅವರು. ನಾನು ಮನ್ಸಿಂದ ಅವ್ರನ್ನ ಸುದ್ದಿ ಅಣ್ಣ ಅಂತ ಕರಿತಾ ಇದ್ದೆ. ತುಂಬಾ ಒಳ್ಳೆ ವ್ಯಕ್ತಿಪ. ಅದೆಲ್ಲ ಗೇಮಲ್ಲಿ ನಾವು ಜಗಳ ಆಡಿದ್ವಿ, ಅದು ಇದೆಲ್ಲ ಬಿಟ್ಟಾಕಿ ಅದ್ ಬಿಟ್ರೆ ವಾಟ್ ಅ ಸ್ವೀಟ್ ಹ್ಯಾಟ್ ಗೊತ್ತಾ. ಅವ್ರು ಎಷ್ಟು ಅವ್ರ ಮೇಲೆ ಅವ್ರದ್ದು ಕತೆ ಎಷ್ಟು ಚೆನ್ನಾಗಿ ಹೇಳ್ತಾರೆ ಗೊತ್ತಾ. ಅವರು ಹಿ ಈಸ್ ವೆರಿ ಗುಡ್ ಅಟ್ ನರೇಷನ್. ಅವ್ರ ಕತೆ ಹೇಳ್ತಾರೆ, ನಾವೆಲ್ಲರೂ ಹಿಂಗೆ ಕುತ್ಕೊಂಡು ಕೇಳ್ತಾ ಇದ್ವಿ. ಅಮೇಜಿಂಗ್ ಹ್ಯೂಮನ್ ಬೀಯಿಂಗ್. ನಾನು ಏನು ಮಾಡಲಿ, ನಿಮ್ಗೆಲ್ಲ ಅನ್ಫಾರ್ಚುನೇಟ್. ನಾನಂತೂ ತುಂಬಾ ಚೆನ್ನಾಗಿ ಕೇಳಿಸ್ಕೊಂಡಿದ್ದೀನಿ. 24 ಗಂಟೆ ಅವ್ರ ಜೊತೆ ಇದ್ದೀನಿ. ನಾನಂತೂ ಮಜಾ ಮಾಡಿದ್ದೀನಿ. ಸುಧೀರ್ ಅವ್ರದ್ದು ಅಷ್ಟೇ, ಏನೂ ತೋರಿಸ್ಲಿಲ್ಲ. ಅಯ್ಯೋ, ಎಲ್ಲ ಏನೇ ಪಾರ್ಟಿಸಿಪೇಟ್ ಮಾಡಿ ಯಾವುದೇ ನೀವು ಹೇಳಿದ್ರಿ ಗುಡ್ ಥಿಂಗ್ಸ್ನ ತೋರಿಸ್ಬೇಕು ಜಾಸ್ತಿ. ಅದೆಲ್ಲೂ ನಮಗೆ ಕಾಣಿಸ್ತಾನೇ ಇಲ್ಲ. ಅದೊಂದು ಬೇಜಾರು. ಫಾರ್ಚುನೇಟ್ಲಿ ಐ ಸಾ ಇಟ್. ಮೈ ಬಿಗ್ ಬಾಸ್ ಜರ್ನಿ ವಾಸ್ ವೆರಿ ಡಿಫರೆಂಟ್ ಟು ವಾಟ್ ಯು ಹ್ಯಾವ್ ಸೀನ್. ನೀವೇನ್ ನೋಡಿದ್ರಿ ನನಗೆ ಗೊತ್ತಿಲ್ಲ. ಕಂಪೇರ್ ಮಾಡಕ್ಕಾಗಲ್ಲ. 24 ನಾನಂತೂ ಅವ್ರ ಜೊತೆ ಎಲ್ಲ 1.5 hour ನೋಡಿರೋರ್ ಮಾತೇ ಆಡಕ್ಕಾಗಲ್ಲ. ಕೋರ್ಸ್. ಆಮೇಲೆ ಹೆಂಗಾಗದ್ ಗೊತ್ತಾ, ನಾವು 11 ಗಂಟೆಗೆ ಎದ್ದೋಣ, 10:30 11 ಗಂಟೆ ಅಂದಾಜಿಗೆ ಎದ್ದೊಳ್ತಾ ಇದ್ವಿ. ನಿಮ್ಗೆ ಅನ್ಸಿರತ್ತೆ ಈಗ ಎಷ್ಟೋ ಇಂಟರ್ವ್ಯೂ ಮಾಡಿದಿರಾ, ಎಷ್ಟು ಅಲ್ಲಿ ಏನ್ ಕ್ವೆಶನ್ಸ್ ಇತ್ತು, ಇಲ್ಲೂ ಅದೇ ಕ್ವೆಶನ್ಸ್ ಇದೆ. ಬಿಕಾಸ್ ನಾನು ಅಷ್ಟೇ ನೋಡಿರ್ತೀನಲ್ವಾ. ಈಗ ಇದಕ್ಕಿಂತ ನಾನು ಏನು ಅದರ್ ಕೇಳಕ್ಕಾಗಲ್ಲ, ನಾವೇನು ಅದರ್ ನೋಡಿರಲ್ಲ. ಸೊ ನೆಕ್ಸ್ಟ್ ಟೈಮ್ ನೀವೇನು ಕೇಳ್ಬೇಕು ಗೊತ್ತಾ, ಇಷ್ಟೆಲ್ಲ ಕೇಳಿದಿರಲ್ಲ, ನೀವು ಹೇಳಿ ನಮ್ಗೆ ಗೊತ್ತಿಲ್ಲದೆ ಇರೋದು ಅಂದಾಗ ಅಬೌಟ್ ಸಂಬಡಿ ಐ ಕ್ಯಾನ್ ಟೆಲ್ ಯು. ಇವಾಗ ಸುದ್ದಿ ಅವರು ಅಷ್ಟೇ,
ಎಷ್ಟು ವಾಟ್ ಅ ಸ್ವೀಟ್ ಹಾರ್ಟ್ ಗೊತ್ತಾ. ನನಗೆ ಅನ್ಸೋದು ಈ ಗುರು ಇವ್ರು ಹೆಂಗ್ ಗುರು ನೆಗೆಟಿವ್ ರೋಲ್ ಮಾಡ್ತಾರೆ. ಇಂಥ ಒಳ್ಳೆ ಮನುಷ್ಯ, ಎಷ್ಟು ಮನ್ಸಿಂದ ಮಾತಾಡ್ತಾರೆ ಎಲ್ಲರನ್ನು. ಒಬ್ರಿಗೂ ಅವರು ಹರ್ಟ್ ಮಾಡಿರೋದು ನಾನು ನೋಡಿಲ್ಲ. ಟಾಸ್ಕ್ ವಿಷಯದಲ್ಲಿ ನನಗೆ ಇರಿಟೇಟ್ ಆಗಿದೆ ಎಷ್ಟೊಂದ್ಸಲ, ಏನು ಗುರು ಹಿಂಗೆ ಅಂತೆಲ್ಲ. ಬಟ್ ಮಾತಾಡ್ಸ್ಬೇಕಾರೆ ನಾವೆಲ್ಲ, ಆಮೇಲೆ ಏನು ಗೊತ್ತಾ, ನಾವೆಲ್ಲರೂ ವಿ ಆರ್ ಆಲ್ ಲೈಕ್ ಅ ಫ್ಯಾಮಿಲಿ ದೇರ್. ಎಲ್ಲ ಮುಗಿದ ಮೇಲೆ ನಾವೆಲ್ಲರೂ ಒಂದೇ ಟೇಬಲ್ ಕೂತ್ಕೊಂಡು ಊಟ ಮಾಡ್ತೀವಿ, ನಗಾಡ್ತೀವಿ, ಖುಷಿಯಾಗಿರ್ತೀವಿ ನಾವು. ಆ ಪಾಯಿಂಟಲ್ಲಿ ಸುದ್ದಿ ಅವ್ರ ಕತೆ ಎಷ್ಟು ಚೆನ್ನಾಗಿ ಹೇಳ್ತಾರೆ ಗೊತ್ತಾ. ನೀವು ದಟ್ಸ್ ವಾಟ್ ಯು ಗೈಸ್ ವೆನ್ ಯು ಗೋ ಟು ಇಂಟರ್ವ್ಯೂಸ್, ನೀವು ಇಂಟರ್ವ್ಯೂ ಮಾಡಿದಾಗ ಅವ್ರನ್ನ ಕೇಳಬೇಕು, ಅಭಿ ಅವ್ರು ಹಿಂಗೆ ಹೇಳಿದ್ರು ಅಂತ. ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ, ಬಾಚಿನ ಕೂತ್ಕೋಚಿನ. ಆಮೇಲೆ ನೀವು ಬಿಲೀವ್ ಮಾಡ್ತಿರಲ್ವೋ, ನಮಗೆ ಫಸ್ಟ್ ಆಫ್ ಆಲ್ ಊಟ ಕಮ್ಮಿ ಅದು ಇದು ಅಂತ ಸಣ್ಣ ಆಗಿದೀವಲ್ಲ, ಸುದ್ದಿ ಅವರು ತಿಂತಾ ಇದ್ದಿದ್ದೆ 1 ಚಪಾತಿ ಆಯಿತಾ. ಅವ್ರಿಗೆ 3 ಚಪಾತಿ ಕೊಡೋರು, ಪ್ರತಿಯೊಬ್ಬರಿಗೂ 3 ಚಪಾತಿ ಅಂದ್ಕೊಳ್ಳಿ. ಅವ್ರು ತಿಂತಾ ಇದ್ದು 1 ಚಪಾತಿ, ಇನ್ನು ಮಿಕ್ಕಿದ್ದನ್ನ ನನಗೊಂದು ದನಗೊಂದು ಅಂತ ಕೊಡೋರು ಅವರು. ಅದೆಲ್ಲ ಆ ಥರ ಬಂದಿದ್ದಾಗ ವ್ಯಕ್ತಿಯೊಬ್ಬರು ಊಟ ತಗೋ, ನನ್ನ ಊಟ ನೀನು ತಗೋ ಅಂತಂದಾಗ ಸುಮ್ಮನೆ ಏನಕ್ಕೆ ಅವ್ರ ಮೇಲೆ ಕೋಪ ಮಾಡ್ಕೊತೀರಾ, ಏನಕ್ಕೆ ಜಗಳ ಆಡ್ತೀರಾ ಅವ್ರ ಮೇಲೆ. ನಾನು ಅದೇ ನೋಡ್ತಾ ಇದ್ದು, ಮನುಷ್ಯತ್ವ ಗುರು ಅದೇನು ಮತ್ತೆ ಒಳ್ಳೆತನ ತಾನೆ. ಇವಾಗ ಎಷ್ಟೊಂದು ಜನ ಮನೇಲಿ ಅವ್ರಿಗೆ ಬೇಡದಿರೋದನ್ನ ಹೋಗಿ ಸ್ಟೋರ್ ರೂಮಲ್ಲಿ ಇಟ್ಬಿಡೋರು, ನನಗಿದು ಬೇಡ ಬಿಗ್ ಬಾಸ್ ತಗೊಳ್ಳಿ ವಾಪಸ್ ಅಂತ. ಇನ್ನು ಸ್ವಲ್ಪ ಜನ ಅವ್ರಿಗೆ ಬೇಡ ಅಂತಂದ್ರೆ ಬೇರೆಯವ್ರಾದ್ರೂ ಯೂಸ್ ಮಾಡಲಿ ಅಂತ ಕೊಡೋರು. ಅಂಥದ್ರಲ್ಲಿ ವ್ಯಕ್ತಿಯೊಬ್ಬರು ಸುದಿಯವರು ಪಾಪ, ವಾಟ್ ಅ ಸ್ವೀಟ್ ಹಾರ್ಟ್. ಮಾತಾಡ್ಸಿದ್ರೆ ಓಕೆ, ಮಲ್ಲಮ್ಮ ಅವ್ರ ಬಗ್ಗೆ ಹೇಳಿ. ಮಲ್ಲಮ್ಮ ಅವ್ರ ಏಜಲ್ಲಿ ನಾನು ಹಂಗೆ ಇರ್ತೀನಿ ಅಂತಂದರೆ ನಾನು ಪುಣ್ಯ ಮಾಡಿರಬೇಕು. ಎಷ್ಟು ಜನ ಹಂಗಿರ್ತಾರೆ ಹೇಳಿ, ಯಾವುದೇ ಟಾಸ್ಕಲ್ಲಿ ಟಕ್ ಅಂಡ್ ರೆಡಿ ಆಗೋರು ಅವರು. ಅವ್ರ ಪಾಪ ಅಲ್ಲಿ ಇಲ್ಲಿ ಸ್ವಲ್ಪ ಅರ್ಥ ಆಗ್ತಿರಲಿಲ್ಲ ಮೇ ಬಿ, ಬಟ್ ಅದು ಬಿಟ್ಟರೆ ಐ ಪ್ರೇ ಟು ಗಾಡ್, ದೇವರೇ ನನ್ನ ಏಜ್ಗೆ ಅವ್ರ ಥರನೇ ಇರಲಪ್ಪ. ಓಕೆ, ರಕ್ಷಿತಾ ಅವರು. ರಕ್ಷಿತಾ ಶಿ ಈಸ್ ಇನ್ನೋಸೆಂಟ್ ಅಟ್ ದ ಸೇಮ್ ಟೈಮ್ ವೆರಿ ಮೆಚೋರ್. ಆ ಮನೇಲಿ ಸ್ಟಾರ್ಟಿಂಗಲ್ಲಿ ನನಗೆ ವೆನ್ ಐ ವಾಸ್ ಲೈಕ್, ಅಯ್ಯೋ ಏನು ಗುರು ಔಟ್ ಸೈಡಲ್ಲಿದ್ದೀನ, ತುಂಬ ಯೋಚನೆ ಮಾಡ್ತೇನೆ ನಾನು, ಏನು ತಪ್ಪು ಮಾಡ್ತಾಯಿದ್ದೀನಿ ಅಂತ. ಅವಾಗ ಅವಳು ಬಂದಂಗೆ ಹೇಳಿದ್ದು ಒಂದೇ, ಸಿ ಎಂಡ್ ಆಫ್ ದ ಡೇ ಆಲ್ ದಟ್ ಮ್ಯಾಟರ್ಸ್ ಈಸ್ ಎಂಜಾಯ್ ದಿಸ್ ಜರ್ನಿ. ನಾವು ಯಾವಾಗ ಹೊರ ಹೋಗ್ತೀವಿ ಅಂತ ಗೊತ್ತಿಲ್ಲ, ಜಸ್ಟ್ ಎಂಜಾಯ್ ರಿಲ್ಯಾಕ್ಸ್ ಅಂತಂದ್ರೆ ನಮ್ಗೆ ವಾಟ್ ಅ ಮೆಚೋರ್ ಥಾಟ್ ಅಂತ ಅಂದ್ಕೊಂಡಿದ್ದೆ. ಆಮೇಲೆ ಶಿ ಈಸ್ ವೆರಿ ಇಮೋಷ್ನಲ್, ವೆರಿ ಸ್ವೀಟ್. ಆಮೇಲೆ ಇಲ್ಲಿವರೆಗೂ ಅವಳ ನಾಮಿನೇಟ್ ಮಾಡಿದಾಗ ಕೂಡ ಐ ನೆವರ್ ಬಿನ್ ಲೈಕ್ ಇವಳು ಸರಿ ಇಲ್ಲ ಅಂತ ನಾಮಿನೇಟ್ ಮಾಡಿ. ಐ ಹ್ಯಾವ್ ಆಲ್ವೇಸ್ ಟೋಲ್ಡ್ ನಂಗೆ ಇವಳು ಕಂಡ್ರೆ ತುಂಬ ಇಷ್ಟ, ಬಟ್ ಇವಳು ರೂಲ್ಸ್ ಫಾಲೋ ಮಾಡ್ತಾ ಇಲ್ಲ. ಅಲ್ಲಿ ಹೆಂಗಾಗೋದು ಅಂದರೆ ಒಬ್ಬರಿಂದ ಇಡೀ ಮನೆಗೆ ಅಫೆಕ್ಟ್ ಆಗೋದು. ನಾನು ಎಷ್ಟು ಸಲ 1,000 ಸಲ ಹೇಳಿರುತ್ತೆ ಅವಳಿಗೆ, ಇದನ್ನು ಮಾಡಬೇಡ ರಕ್ಷಿತಾ ಪ್ಲೀಸ್ ಮಾಡಬೇಡ. ಅವಾಗ ಅವಳು ಇದು ನನ್ನ ಪರ್ಸ್ಪೆಕ್ಟಿವ್ ಅಂತ ಮಾಡಿರೋಳು ಆಯಿತಾ, ನನ್ನ ಪರ್ಸ್ಪೆಕ್ಟಿವ್ ಅಂದರೆ ನೀವು ನೀನು ಇದನ್ನು ಮಾಡಿದ ಕರೆಕ್ಟ್ ಅನ್ನಿ ಗುಡ್, ನೀನು ಮಾಡಿದ ತಪ್ಪು ಅಂತಂದರೆ ಇಲ್ಲ ಅದು ನನ್ನ ಪರ್ಸ್ಪೆಕ್ಟಿವ್ ಅಲ್ಲಿ ಕರೆಕ್ಟು ಆಯಿತಾ. ಸೊ ಅದರಿಂದ ಇಡೀ ಮನೆಗೆ ಎಫೆಕ್ಟ್ ಆಗುತ್ತೆ ಅಂತ ನಾನು ನಾಮಿನೇಷನ್ ಅದು ಇದು ಮಾಡಿರ್ತಿದ್ದೆ. ಆಮೇಲೆ ಎಂಡ್ ಆಫ್ ದ ಡೇ ಶೀಸ್ ಅ ವೆರಿ ಸ್ವೀಟ್ ಹಾರ್ಟ್. ನಾನು ಮಾಡೋ ಎಷ್ಟು ಚೆನ್ನಾಗಿ ಮಾತಾಡಿದ್ರೆ ಗೊತ್ತಾ ಎಷ್ಟೊಂದು ಸಲ. ಆ ಮನೇಲಿ ಅಷ್ಟು ಜನ ಹುಡುಗಿರು ಕಂಪೇರ್ ಮಾಡಿದ್ರೆ ಇವಳು ಏನು ಗುರು ಇಷ್ಟು ಮನ್ಸಿಂದ ಮಾಡ್ತಾಳಲ್ಲ. ರಾತ್ರಿ ಹೊತ್ತೆಲ್ಲ ಮಲಗಿದ್ದಾಗ ಜಸ್ಟ್ ಎನ್ ಎಕ್ಸಾಂಪಲ್, ಮಲಗಿರ್ತಾರೆ ಅಂದ್ಕೊಳ್ಳಿ, ಸೂರಜ್ ಏನೋ ಅಡುಗೆ ಮಾಡ್ದ, ಅವನೇನೋ ಬಂದು ರಾಶಿಕಂಗೆ ಕೊಡ್ತಾ ಇದ್ದ. ಇವಾಗ ಪ್ರತಿಯೊಬ್ಬರಿಗೂ ಕೊಡ್ತಾ ಇದ್ದ ಅಂದರೆ ರಕ್ಷಿತಾ. ನಾವೆಲ್ಲ ರೂಮಲ್ಲಿದ್ದರೆ ಅವಳೇ ಮಾಡ್ದು ಅಂದ್ಕೊಳ್ಳಿ, ಫಸ್ಟ್ ಬಂದು ಗಿಲ್ಲಿ ತಗೋ, ಮಾಳು ತಗೋ, ಅಮ್ಮಿ ತಗೋ ಅಂತ ಕೊಟ್ಬಿಟ್ಟು ಆಮೇಲೆ ಅವಳು ತಿನ್ನೋಳು. ಅವಾಗ ಹೆಂಗೆ ಅನ್ಸೋದಂದ್ರೆ ಯಾರೂ ಮಾಡಿಲ್ವಲ್ಲ ನನಗೆ, ಪಾಪ ಇವಳು ನೋಡು ನೆಸೆಸಿಟಿನೇ ಇಲ್ಲ ಮಾಡಬೇಕು ಅಂತ, ಪಾಪ ಎಷ್ಟು ಚೆನ್ನಾಗಿ ಮಾಡ್ತಾಳೆ ಎಲ್ರಿಗೂ ಅಂತ. ವೆರಿ ನೈಸ್ ಹ್ಯೂಮನ್ ಬೀಯಿಂಗ್. ರಜತ್ ಅವರು ಐ ಥಿಂಕ್ ವೆರಿ ಲೈವ್ಲಿ, ವೆರಿ ಎಂಟರ್ಟೈನಿಂಗ್. ಏನು ಗುರು ಎನರ್ಜಿನೇ ಕಮ್ಮಿ ಆಗಲ್ಲ ಆ ಮನುಷ್ಯನಿಗೆ ಅಂತ ಅನ್ಸುತ್ತೆ. ಚೈತ್ರಕ್ಕ ವೆರಿ ಟಾಕೆಟಿವ್ ಆ್ಯಂಡ್ ಆಲ್ಸೋ ವೆರಿ ಸ್ವೀಟ್. ತುಂಬ ಸ್ವೀಟಾಗಿ ಮಾತಾಡ್ತಾರೆ ಆ್ಯಂಡ್ ಶಿ ಈಸ್ ವೆರಿ ವೆಲ್ಕಮಿಂಗ್. ಇವಾಗ ಯಾರೊಬ್ರು ಮಾತಾಡ್ತಾರೆ ಅಂದಾಗ ವೈಬ್ ನೀವು ಕೊಟ್ಟಿರ್ತಾನೆ ಅವ್ರು ಮಾತಾಡ್ತಾರೆ. ಸೊ ಶಿ ಈಸ್ ವೆರಿ ವೆಲ್ಕಮಿಂಗ್. ನೀವು ಯಾರಾದರೂ ಕಂಫರ್ಟಬಲ್ ಆಗಿ ಮಾತಾಡ್ಬೋದು ಅವ್ರ ಜೊತೆ, ಲೈಕ್ ದ್ಯಾಟ್. ಓಕೆ, ಸೊ ಐ ಥಿಂಕ್ ಎಲ್ಲರ ಬಗ್ಗೆನೂ ನಾವು ಮಾತಾಡಿದ್ವಿ, ಎಲ್ಲ ವಿಷಯನೂ ಕವರ್ ಮಾಡಿದ್ವಿ. ತುಂಬಾ ಖುಷಿ ಆಯ್ತು ನಿಮ್ಮೊಟ್ಟಿಗೆ ಮಾತಾಡಿದ್ದು ಸರ್. ನಿಮ್ಗೆ ಈಗ ವಾಟ್ ನೆಕ್ಸ್ಟ್ ಅಂತಂದ್ರೆ ಏನಿದೆ ಮೈಂಡಲ್ಲಿ? ಸಿ ಐ ವೆಂಟ್ ದರ್ ಆಸ್ ಅನ್ ಆಕ್ಟರ್, ಐ ಕೇಮ್ ಔಟ್, ಐ ಆಮ್ ಸ್ಟಿಲ್ ಅನ್ ಆಕ್ಟರ್. ಸೊ ಐ ಹ್ಯಾವ್ 3 ಪ್ರಾಜೆಕ್ಟ್ಸ್ ಲೈನ್ಡ್ ಅಪ್. ಒಂದು ಸಿನಿಮಾಗಳಿದೆ 3, ಆಮೇಲೆ ಇನ್ನೊಂದು ಐ ಹ್ಯಾವ್ ಡನ್ ಬಿಗ್ ನೆಗೆಟಿವ್ ರೋಲ್ಸ್. ನೆಕ್ಸ್ಟ್ ಇಯರ್ ಅಷ್ಟೊತ್ತಿಗೆ ರಿಲೀಸ್ ಆಗುತ್ತೆ 2. ಆ್ಯಂಡ್ ಐ ಆಮ್ ಪ್ಲೇಯಿಂಗ್ ಅ ಪೊಲೀಸ್, ಒಂದು ಇನ್ವೆಸ್ಟಿಗೇಟಿವ್ ಥ್ರಿಲ್ಲರ್ ಒಂದು ಮಾಡ್ತಾಯಿದ್ದೀವಿ. ಒಂದು ಆರ್ಮಿ ಆಫೀಸರ್ ಆಗಿ ಒಂದು ಮೂವಿ ಮಾಡಿದ್ದೀನಿ, ದಟ್ ವಿಲ್ ರಿಲೀಸ್ ಇನ್ ಸಮ್ ಟೈಮ್. ಅದು ಇವಾಗೆ ಒಂದು ಸಾಂಗ್ ರಿಲೀಸ್ ಆಗಿದೆ. ಸೊ ಇಟ್ ವಾಸ್ ಆಲ್ ಲೈನ್ಡ್ ಅಪ್. ಸೊ ಆ್ಯಸ್ ಅನ್ ಐ ವಾಂಟ್ ಟು ಕಂಟಿನ್ಯೂ ಮೈ ಜರ್ನಿ ಆ್ಯಸ್ ಅನ್ ಆ್ಯಕ್ಟರ್. ಆಮೇಲೆ ಅಟ್ ದ ಸೇಮ್ ಟೈಮ್ ನನಗೆ ಹೆಂಗಿತ್ತಂದರೆ ಪೀಪಲ್ ಶುಡ್ ನಾಟ್ ನೋ ಮೀ ಫಾರ್ ಮೈ ಕ್ಯಾರೆಕ್ಟರ್ಸ್ ಐ ಹ್ಯಾವ್ ಪ್ಲೇಡ್. ಇವಾಗ ನಾನು ದಿಸ್ ಇಸ್ ಮೈ ಥಾಟ್ ಪ್ರೊಸೆಸ್ ಈ ಜರ್ನಿಲಿ. ನಾನಿವಾಗ ಲಕ್ಷಣಲ್ಲಿ ಮೌರ್ಯಾಗಿ ಮಾಡಿದೆ, ಆಮೇಲೆ ವಧುಲ್ ಸಾರ್ಥಕಾಗಿ ಮಾಡಿದೆ. ದೀಸ್ ಆರ್ ಆಲ್ ಡಿಫ್ರೆಂಟ್ ಕ್ಯಾರೆಕ್ಟರ್ಸ್ ಐ ಹ್ಯಾವ್ ಪ್ಲೇಡ್. ಇದರಲ್ಲಿ ನೆಗೆಟಿವ್ ಮಾಡ್ದೆ, ಇದರಲ್ಲಿ ಪಾಸಿಟಿವ್ ಆಗಿ ಮಾಡಿದ್ದಾನೆ, ಹೀರೋ ಆಗಿ ಮಾಡಿದ್ದಾನೆ ಅಂತೆಲ್ಲ. ದೇರ್ ಆರ್ ಸೋ ಮೆನಿ ಕ್ಯಾರೆಕ್ಟರ್ಸ್ ಐ ವಿಲ್ ಪ್ಲೇ ಇನ್ ಫ್ಯೂಚರ್. ಒನ್ ಕ್ಯಾರೆಕ್ಟರ್ ಐ ಕೆನಾಟ್ ಪ್ಲೇ. ಯಾವ ಕ್ಯಾರೆಕ್ಟರ್? ಆಸ್ ಅಭಿಷೇಕ್. ಒನ್ ಪ್ಲೇಸ್ ವೇರ್ ಐ ಕುಡ್ ಶೋ ಮೈ ಕ್ಯಾರೆಕ್ಟರ್ ಟು ದ ವರ್ಲ್ಡ್, ಬಿಗ್ ಬಾಸ್.
ದಟ್ಸ್ ಆಲ್ ವಾಸ್ ಇನ್ ಮೈ ಹೆಡ್. ದಟ್ಸ್ ವೈ ಐ ವಾಸ್ ಇದು ಸೈಲೆಂಟ್ ಅದು ಇದು ಅಂತ. ಯಾವತ್ತಾದ್ರೂ ಅನ್ನಿಸ್ತಾ ಮನೆ ಒಳಗಿದ್ದಾಗ ಅಥವಾ ಆಚೆ ಬಂದ್ಮೇಲೆ ಮಾಡಿರೋದೇ ಪ್ರಾಜೆಕ್ಟ್ ಮೇ ಬಿ ಇನ್ನೂ ಸ್ವಲ್ಪ ಏನೋ ಟೈಮ್ ತಗೋಬೋದಿತ್ತು ಬಿಗ್ ಬಾಸ್ಗೆ ಹೋಗೋದಕ್ಕೆ? ಐ ಥಿಂಕ್ ಇನ್ನೊಂದ್ ಸ್ವಲ್ಪ ಟೈಮ್ ತಗೊಂಡಿದ್ರೆ ಇಟ್ ವುಡ್ ಹ್ಯಾವ್ ಬೀನ್ ಮೋರ್ ಈಸಿ. ಆಮೇಲೆ ಒಂದು ಫ್ಯಾನ್ ಬೇಸ್ ಅನ್ನೋದು ಬೇಕಾಗತ್ತೆ ಒಳಗೆ ಹೋದಾಗ, ಟು ಡಿಫೆಂಡ್ ಯು, ಯುನೋ, ಟು ಪ್ರೊಟೆಕ್ಟ್ ಯು, ಟು ವೋಟ್ ಯು. ಹಂಗ ಅನ್ನಿಸ್ತಾ ನಿಮ್ಗೆ ಏನಾದ್ರು ಒಂದು ಟೈಮ್ ಆಚೆ ಬಂದ್ಮೇಲೆ ತುಂಬಾ ಬೇಗ ಆಗೋಯ್ತು ಆ ಪ್ಲಾಟ್ಫಾರ್ಮ್ ನನಗೆ ಅಂತ? ಯಾವತ್ತಾಗಿದ್ರು ಸಿಕ್ತಿತ್ತು ಬಿಕಾಸ್ ಯು ಆರ್ ಗುಡ್. ಐ ಬಿಲೀವ್ ನನ್ನ ಜರ್ನಿ ನಾನು ಇಲ್ಲಿವರೆಗೂ ನೋಡ್ಕೊಂಡ್ ಬಂದಿರೋದು, ವಾಟ್ ಹ್ಯಾಸ್ ಟು ಹ್ಯಾಪನ್ ಟು ಯು ವಿಲ್ ಹ್ಯಾಪನ್ ಟು ಯು, ಹುಕ್ ಆರ್ ಬೈ ಕ್ರುಕ್. ಅದು ನಿಮ್ದು ಅಂದ್ರೆ ನಿಮ್ದೇ, ಅದು ನಿಮ್ದಲ್ಲ ಅಂದ್ರೆ ನೀವು ಏನೇ ಮಾಡಿ ಅದು ನಿಮ್ದು ಆಗಲ್ಲ. ನನ್ನ ಮಾತು ಕೇಳಿ ನಮ್ಮ ಕೈಲಿ ಏನೂ ಇಲ್ಲ, ಎಲ್ಲ ದೇವರು. ಅವ್ರ ಪ್ರಕಾರ ಇದಾಗಬೇಕು ನಿನಗೆ ಅಂದ್ರೆ ಅದು ಆಗೇ ಆಗುತ್ತೆ. ಇದು ನಿಂಗೆ ಪಾಸಿಟಿವ್ ಆಗಬೇಕಾ, ಪಾಸಿಟಿವ್ ಆಗುತ್ತೆ. ವೆನ್ ಇಟ್ಸ್ ದ ರೈಟ್ ಟೈಮ್ ಫಾರ್ ಯು, ದಟ್ ಟೈಮ್ ಅದು ಹೆಂಗೆಂಗೂ ಆಗಿ ಅದು ಆಗೋಗುತ್ತೆ. ಸೊ ನಥಿಂಗ್ ಇಸ್ ಇನ್ ಮೈ ಹ್ಯಾಂಡ್ಸ್, ಎಲ್ಲ ದೇವ್ರ ಕೈಲಿರೋ. ಒಳ್ಳೇದಾಗ್ಲಿ ಸರ್, ಚೆನ್ನಾಗಾಗ್ಲಿ ಪ್ರಾಜೆಕ್ಟ್ಸ್ ಎಲ್ಲ. ಐ ಥಿಂಕ್ ನಾವ್ ಹೇಳೋದಲ್ಲ, ಸುದೀಪ್ ಸರ್ ಹೇಳಿದ್ದಾರೆ. ಬೇಸಿಕಲಿ ಸುದೀಪ್ ಸರ್ ನಾನು ಅದನ್ನೇ ಹೇಳಿದೆ, ಹೋಲ್ ಹಾರ್ಟೆಡ್ಲಿ ವಿಶ್ ಮಾಡ್ತಾರೆ ಅವರು. ಯಾರು ಎಲಿಮಿನೇಟೆಡ್ ಕಂಟೆಸ್ಟೆಂಟ್ ಆಗ್ಲಿ ಅಥವಾ ಯಾರಾದ್ರೂ ಒಳಗೆ ಹೋಗೋರು ಇರ್ಲಿ, ಹೋಲ್ ಹಾರ್ಟೆಡ್ಲಿ ವಿಶ್ ಮಾಡ್ತಾರೆ. ಸೊ ಸುದೀಪ್ ಸರ್ ಇಟ್ಸ್ ಸೆಲ್ಫ್ ಅವ್ರಾಗೇನೆ ಹೇಳಿದ್ದು ನಿಮ್ಗೆ ದಟ್ ಯು ಆರ್ ಅ ವೆರಿ ಗುಡ್ ಹ್ಯೂಮನ್ ಬೀಯಿಂಗ್ ಅಂತ. ಅದಕ್ಕಿಂತ ಕಾಂಪ್ಲಿಮೆಂಟ್ ನಿಮ್ಗೆ ಇನ್ನೆಲ್ಲೂ ಸಿಗಲ್ಲ. ದಟ್ಸ್ ಆಲ್ ಐ ಕ್ಯಾನ್ ಸೇ ಯು. ನೀವ್ ಹೇಳಿದ್ರಿ ಯು ಲುಕ್ ಅಪ್ ಟು ಹಿಮ್ ಅಂತ ಅಂದಾಗ, ಅವ್ರ ಕಡೆಯಿಂದ ಕಾಂಪ್ಲಿಮೆಂಟ್ ಬಂದಾಗ ದಟ್ಸ್ ಎನ್ ಆಫ್ ಫಾರ್ ದ ಜರ್ನಿ. ಸೊ ಹಂಗಾಗಿ ಒಳ್ಳೇದಾಗ್ಲಿ ಸರ್, ಯು ವರ್ ಅ ಗುಡ್ ಹ್ಯೂಮನ್ ಬೀಯಿಂಗ್. ಮಾತಾಡುವಾಗ್ಲೂ ಅಷ್ಟೇ ಎಲ್ಲೋ ನೆಗೆಟಿವ್ ಆಗಿ ನೀವು ಮಾತಾಡಿದಾಗ್ಲಿ ಅಥವಾ ನೋಡ್ಲೇ ಇಲ್ಲ. ಸೊ ಯು ಆರ್ ವೆರಿ ಸ್ವೀಟ್. ಪ್ರಾಬ್ಲಿ ಆ ಶೋಗೆ ಅಷ್ಟು ಸ್ವೀಟ್ನೆಸ್ ಬೇಡಿತ್ತೇನೋ. ಮೋರ್ ದೆನ್ ಸ್ವೀಟ್, ಅಟ್ ದಿ ಸೇಮ್ ಟೈಮ್ ಐ ಆಮ್ ಜಸ್ಟ್ ಆನೆಸ್ಟ್. ಎಸ್ 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 ಎಸ್. ಆಮೇಲೆ ಅಲ್ಲಿರೋರ್ಗೆ ಯಾರಿಗೂ ನಾನು ಪ್ಲೀಸ್ ಮಾಡಬೇಕು ಅಂತ ಹೇಳ್ತಾ ಇಲ್ಲ. ನಾನು ಇಲ್ಲಿವರೆಗೂ ಅವ್ರ ಜೊತೆ ಫೋನ್ ಮಾಡಿ ಮಾತಾಡೋ ಕೂಡ ಇಲ್ಲ. ನಾನು ಏನು ನೋಡಿದೀನಿ ಅದನ್ನ ಹೇಳ್ತಾ ಇದೀನಿ ಅಷ್ಟೇ. ಎಲ್ಲ ಮನುಷ್ಯನಲ್ಲೂ ನೆಗೆಟಿವ್ ಇರುತ್ತೆ, ಪಾಸಿಟಿವ್ ಇರುತ್ತೆ. ಇವಾಗ ಸುದ್ದಿ ಅವ್ರ ಬಗ್ಗೆ ಏನು ಹೇಳಿದ್ರು, ಅಶ್ವಿನಿ ಅವ್ರ ಬಗ್ಗೆ ಅವ್ರು ಹೇಳಿದ್ರು ಏನೋ ಆ ಥರ ಮಾತಾಡಿದ್ರು ಅದು ಇದು ಅಂತ. ಆ ಥರ ಹೇಳ್ಬೇಕಾರೆ ಅವ್ರು ಏನು ಪಾಸಿಟಿವ್ ಮಾಡಿದ್ರೆ ಅದನ್ನು ಹೇಳಿ ಅಲ್ಲ. ವೈ ಓನ್ಲಿ ದ ನೆಗೆಟಿವ್ಸ್? ಟ್ರೂ ಸರ್. ಅಷ್ಟೇ. ನನ್ನ ದಟ್ಸ್ ವಾಟ್ ಐ ಲುಕ್ ಎಟ್ ಓನ್ಲಿ ದಟ್. ಓಕೆ. ದಟ್ಸ್ ವೈ ಮೇ ಬಿ ಅಮ್ನ ಯಾರಿಗೂ ಮೇಲೆ ತಿಡಿತಾ ಇಲ್ಲ. ನಾನು ಏನು ನೋಡಿದೀನಿ ಅದನ್ನ ಹೇಳ್ತಾ ಇದ್ದೀನಿ ಅಷ್ಟೇ. ಆ್ಯಂಡ್ ಐ ಆಮ್ ವೆರಿ ಆನೆಸ್ಟ್. ನಾನೇನೋ ನನ್ನ ಒಳ್ಳೆವ್ ನಾನು ತಿಳ್ಕೊಳ್ಳಿ ಅಂತ ನೀವು ಹೇಳಿ ಅಂತ ನಾನು ಮಾಡ್ತಾ ಇಲ್ಲ. ನಾನು ಆನೆಸ್ಟಾಗಿ ನಾನು ಏನು ನೋಡಿದೆ ಅದನ್ನ ಹೇಳ್ತಾ ಇದ್ದೀನಿ. ದಟ್ಸ್ ಆಲ್. ಐ ಆಮ್ ನಾಟ್ ಟೂ ಮಚ್ ಆಫ್ ಅ ಗುಡ್ ಬಾಯ್ ಆಲ್ಸೋ. ಅವರೇ ಹೇಳ್ಬಿಟ್ಟಿದ್ದಾರೆ. ಇಲ್ಲ ಆದ್ರೂ ನಾವ್ ನೋಡಿದ್ವಿ ಗುಡ್ ಬಾಯ್ ಅಂತಾನೆ ಅನ್ಸ್ತಪ್ಪ ಬಿಗ್ ಬಾಸ್ ಅಲ್ಲಿ ನೋಡಿದಾಗ. ನಮಗೆ ಹಂಗ ಅನಿಸ್ತು ಅಭಿ ಅವರೇ, ಯುವರ್ ಗುಡ್ ಹ್ಯೂಮನ್ ಬೀಯಿಂಗ್. ಥ್ಯಾಂಕ್ ಯು. ನಾವು ಇಂಟರ್ವ್ಯೂ ಕೊಟ್ಟಿದ್ದಕ್ಕೆ ತುಂಬಾ ಅಂದ್ರೆ ತುಂಬಾ ಖುಷಿ ಆಯ್ತು. ನಿಮ್ಗೆ ಏನ್ ಅನ್ನಿಸ್ತು ಮಾತಾಡಿ? ಹೋಲ್ ಆಟಡ್ಲಿ ಮಾತಾಡಿದ್ರಿ ಅಂತ ನನಗಂತೂ ಅನ್ನಿಸ್ತು. ಸೊ ನಿಮ್ಗೆ ಹೆಂಗ ಅನ್ನಿಸ್ತು? ಫಸ್ಟ್ ಅಲ್ಲಿ ಯಾಕೋ ಬೈದಾರಿ ಇವ್ರು ನನಗೆ ಅಂತ ಅನ್ಕೊಂಡೆ. ನೀವು ಕೇಳಿದ ಕ್ವಶನ್ಸ್ ಎಲ್ಲ ಅಷ್ಟು ಇಂಟೆನ್ಸ್ ಆಗಿತ್ತು. ಆಮೇಲೆ ಅಯ್ಯೋ ಏನ್ ಗುರು ಇದು ಅಂತ ಅನ್ಕೊಂಡೆ. ಬಟ್ ಇಟ್ ವಾಸ್ ವೆರಿ ಕಂಫರ್ಟಬಲ್, ವೆರಿ ನೈಸ್. ಥ್ಯಾಂಕ್ ಯು ಅಭಿ ಅವರೇ, ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ, ಇದಿಷ್ಟು ಅಭಿ ಅವರ ಜರ್ನಿ ಮಾತುಕತೆ ಆಗಿತ್ತು. ಐ ಥಿಂಕ್ ಅಭಿ ಅವರೇ ಹೇಳಿದ್ದು ಅವರ ಜರ್ನಿ ಬಗ್ಗೆ. ಹೇಗನ್ನಿಸ್ತು, ಹೇಗಿದ್ದೆ, ಹೇಗಿರ್ಬೇಕಿತ್ತು ಅನ್ನೋದ್ರ ಬಗ್ಗೆನೂ ಮಾತಾಡಿದ್ವಿ. ಯಾಕೆ ಬಂದ್ರು ಆಚೆ ಅನ್ನೋದ್ರ ಬಗ್ಗೆನೂ ಮಾತಾಡಿದ್ವಿ. ಸೊ ಇದೆಲ್ಲ ಸ್ವತಃ ಅಭಿ ಅವರೇ ಮಾತಾಡಿದ್ದು. ನಿಮ್ಗೂ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಸೊ ಹೀಗೆ ಅಪ್ಕಮಿಂಗ್ ಇಂಟರ್ವ್ಯೂಸ್ಗೆ ನೋಡ್ತಾ ಇರಿ MSN ಟಾಕ್ಸ್. ನಾನು ಮೋನಿಕಾ ಎಸ್ ನಾಗರಾಜ್.